ನಮಸ್ಕಾರ ಎಲ್ರಿಗೂ, ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಲಿಟ್ಸ್. ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೆ ನನ್ಗಿರೋ ಇಂಟ್ರೆಸ್ಟೆಡ್ ವಿಡಿಯೋಸೇ ಬೇರೆ ಅಂತ. ಆ ತರ ವ್ಲಾಗ್ಸ್ ಇವತ್ತು ಮತ್ತೊಂದು ಅವಕಾಶ ಸಿಕ್ಕಿದೆ. ಒಂದು ಊರಿಗೆ ಹೋಗ್ತಾ ಇದೀವಿ ಇವತ್ತು. ಹೋಗೋಣ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಆಕ್ಚುಲಿ ಆ ಪ್ಲೇಸ್ಗೆ. ಅಲ್ಲಿ ಒಬ್ಬರನ್ನ ಭೇಟಿ ಆಗಕ್ಕೆ ಹೋಗ್ತಾ ಇದೀವಿ. ಏನು ಎತ್ತ ಎಲ್ಲದನ್ನು ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ತೋರಿಸಿ ಮಾತಾಡಿ ಹೇಳ್ತೀನಿ. ಹೋಗ್ತಾ ಇರೋ ಜರ್ನಿ ಮೀನ್ಸ್ ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಯೂಶಲಿ ನಾವು ಹೋಗೋ ರೋಡ್ಗಿಂತ ಡಿಫ್ರೆಂಟ್ ರೋಡ್. ನಮ್ಗೆ ಮಲ್ನಾಡ್ ಫೀಲಿಂಗ್ ಕೊಡುತ್ತೆ ನಾವು ಹೀಗೆ ಹೊರಟಿರೋ ರೋಡ್. ನೇಚರ್ ಕೂಡ ಕವರ್ ಮಾಡ್ತೀನಿ. ಹಾಗೆ ಅಲ್ಲೋದ್ಮೇಲೆ ಏನಾಗುತ್ತೆ, ಅಮ್ಮನ ಫ್ರೆಂಡ್ ಒಬ್ರನ್ನ ಭೇಟಿ ಆಗೋದಿದೆ. ಅಲ್ಲಿಗೆ ಹೋದ್ರೆ ಡೆಫಿನೆಟ್ಲಿ ಅದನ್ನ ಕೂಡ ಕವರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೀವು ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ದೀರಾ? ನನಗೆ 16 ವರ್ಷ. 16 ವರ್ಷ ಅಂದ್ರೆ 10th ಅವಾಗಿಂದ. ಓಕೆ. ಫಸ್ಟ್ ಡ್ರೈವಿಂಗ್ ಕಲ್ತಿದ್ದು ಯಾವ ಕಾರಲ್ಲಿ? 10th ಗಿಂತ ಮುಂಚೆ ನಿಮ್ಮನೇಲಿ ಕಾರ್ ಇತ್ತಾ? ಯಾವ ಕಾರು? ಅಂಬಾಸಿಡರ್. ನೆಕ್ಸ್ಟ್ ಯಾವ ಕಾರ್ ತಗೊಂಡಿದ್ದು ಅದಾದ್ಮೇಲೆ? ಫಿಯೇಟ್. ಬಟ್ ನಾನ್ ಬಂದಾಗ ಅಂಬಾಸಿಡರ್ ಇತ್ತು. ಇಲ್ಲ ಮತ್ತೊಂದ್ಸರಿ. ಓಕೆ. ಒಂದೆರಡು ಮೂರು ಅಂಬಾಸಿಡರ್. ಅವಾಗ ಟ್ರೆಂಡ್ ಅಲ್ಲ ಅಂಬಾಸಿಡರ್, ಫಿಯೇಟ್, ಅಂಬಾಸಿಡರ್ ಎಲ್ಲ. ಎರಡು ಮೂರು ಫಿಯೇಟ್. ಓ, 2-3 ಫಿಯೇಟ್ ಚೇಂಜ್ ಮಾಡಿದ್ರಾ? ಓಕೆ. ಆಮೇಲೆ ಒಂದು ಮಾರುತಿ ಅಮ್ನಿ. ಮತ್ತೆ ಅಂಬಾಸಿಡರ್. ಆಮೇಲೆ ಅಂಬಾಸಿಡರ್. ಆಮೇಲೆ 800. ಆಮೇಲೆ ಆಲ್ಟೋ. ಆಮೇಲೆ ಸ್ವಿಫ್ಟ್ ZDI. ಓಕೆ. ಈಗಿರೋದು i20. ಸರಿ. ಸೊ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂತ ಕೇಳೋದೇ ಬೇಡ ಇಷ್ಟೊಂದು ಕಾರಲ್ಲಿ. ಬಟ್ ಏನೋ ಲಾರಿನೂ ಓಡ್ಸಕ್ ಬರುತ್ತೆ ಅಂತ ಹೇಳ್ತಿದ್ರೆ ಅವತ್ತು. ನಿಮ್ಮನೆ ಲಾರಿ ಇತ್ತಾ? ಇತ್ತ ಅಲ್ಲ, ನಂಗೂ ಗೊತ್ತು. ಇವ್ರಲ್ಲಿ ಲಾರಿ ಇತ್ತು. ಸೊ ಡ್ರೈವಿಂಗ್ ಎಲ್ಲ ಲಾರಿ ಡ್ರೈವರ್ಸ್ ಇರ್ತಾರಲ್ಲ, ಅವ್ರ ಜೊತೆಗೆಲ್ಲ ಹೋಗುವಾಗ ಹಂಗೆ ಡ್ರೈವಿಂಗ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಇವ್ರಿಗೆ. ಸೊ ನಮ್ಗೆಲ್ಲ ಡ್ರೈವಿಂಗ್ ಡ್ರೈವಿಂಗ್ ಕ್ಲಾಸಲ್ಲಿ ಕಲಿಯೋದಕ್ಕೂ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಗಾಗಿ ಎಲ್ಲಾ ಕಾರ್ ಓಡ್ಸಕ್ಕೂ ಎಲ್ಲಾ ವೆಹಿಕಲ್ಸ್ ಓಡ್ಸಕ್ಕೂ ಸೊ ಇದೊಂದು 6ನೇದ 7ನೇದ ಕಾರ್ ನಿಮ್ದು. ಗುಡ್. ನಮ್ದು i10 ಅಪ್ಪ, ಮೊದಲನೇ ಕಾರು. ಅದಕ್ಕೆ ವಯಸ್ಸಾಗ್ಬಿಟ್ಟಿದೆ ಇವಾಗ. ಯಾರಾದ್ರೂ ನನ್ನನ್ನ ಸೌಂದರ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ನಾನ್ ಹೇಳೋದು ಇಷ್ಟೇ, ಪ್ರಕೃತಿನೇ ಸೌಂದರ್ಯ. ಯಾವ ಸಕಲ ಐಶ್ವರ್ಯಗಳಿದ್ರೂ ಈ ಪ್ರಕೃತಿ ಮಡಿಗೆ ಬಂದ್ಮೇಲೆ ನಿಜವಾಗ್ಲೂ ಇದಕ್ಕೆ ಸರಿ ಸಮಾನ ಯಾವ್ದು ಇಲ್ಲ ಅಂತ ಅನ್ಸ್ಬಿಡುತ್ತೆ. ನಿಮ್ಗೆಲ್ಲ ನೆನಪಿದೆ, ನಾನು ಇತ್ತೀಚೆಗಷ್ಟೇ ಒಂದು ಬ್ರೇಕ್ ಬೇಕು ಅಂತ ರೆಸಾರ್ಟ್ಗೆ ಹೋಗಿದ್ದೆ. ಸೊ ಆ ಹಸಿರು, ಆ ಮಲೆನಾಡು ನೋಡಿ ತುಂಬಾ ಖುಷಿ ಪಟ್ಟು ಬಂದ್ವಿ ಚಿಕ್ಕಮಂಗ್ಳೂರ್ ಹೋಗಿ. ಆದ್ರೆ ಇವತ್ತು ಈ ಮಳೆ ಎಲ್ಲ ಬಂದು ನಿಂತ ಮೇಲೆ ಈ ರೀತಿನ ಹೊರಗಡೆ ನಮ್ಮೂರ ಹತ್ರನೇ ಹೊರಟಾಗ ನನ್ಗನ್ಸಿದ್ದು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಿದ್ವಲ್ಲ, ಯಾವ್ದಕ್ ಕಮ್ಮಿ ಇದೆ ನಮ್ಮೂರು ಅಂತ ನನ್ಗನ್ಸ್ತು. ತುಂಬಾ ಬ್ಯೂಟಿಫುಲ್. ನೋಡ್ರಿ, ಇದು ಶಾಂತಿ ಸಾಗರ, ನಮ್ಮ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಕೆರೆ. ಓಕೆ, ಲೇಕ್. ಇದು 2nd ಲಾರ್ಜೆಸ್ಟ್ ಲೇಕ್ ಇನ್ ಏಷ್ಯಾ. ನೋಡಕ್ಕೆ ಒಂದು ಸಮುದ್ರನೇ ಕಣ್ಣಂಗ್ ಕಾಣುತ್ತೆ. ಅದ್ರಲ್ಲೂ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಮಳೆ ಬಂದಿದ್ರಿಂದ ಇದು ಸಮುದ್ರ ಕಣ್ಣಂಗ್ ಕಾಣುತ್ತೆ ನೋಡಕ್ಕೆ. ಯಾವಾಗ್ಲೂ ಅಷ್ಟೇ ಸುತ್ತಮುತ್ತ ಸುಮಾರು ಕಿಲೋಮೀಟರ್ ಗಟ್ಲೆ ಊರುಗಳಿಗೆಲ್ಲ, ಹಳ್ಳಿಗಳಿಗೆ ವ್ಯವಸಾಯಕ್ಕೆ ಅಂದ್ರೆ ಕೃಷಿಗೆ ಹಾಗೆ ದಿನಬಳಕೆಗೆ ನೀರ್ನ ಇಲ್ಲಿಂದ ಒದಗಿಸಲಾಗತ್ತೆ. ನಾವೀಗ ಹೊರಟಿರೋ ಊರಿನ ಹೆಸರು ನಾ ಹೇಳಲ್ಲ. ಏನಕ್ಕೆ ಅಂದ್ರೆ ನಂಬರ್ ಮತ್ತೆ ಅವರ ಹೆಸರು ಮತ್ತೆ ನಂಬರ್ನ ನಾನು ಈಗಾಗ್ಲೇ ಕೊಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಈ ಹೆಸರು ನಂಬರ್ನ ನೀವು ನೋಟ್ ಮಾಡ್ಕೊಂಡು ನಿಮ್ಗೆ ಆ ಜಾಗಕ್ಕೆ ಹೋಗ್ಬೇಕು, ಅಲ್ಲಿ ಎಲ್ಲ ನೋಡ್ಬೇಕು. ಹಾಗೆ ನಾನು ಸುಮಾರು ವಸ್ತುಗಳನ್ನ ಅಲ್ಲಿ ಕೊಂಡ್ಕೊಂಡು ಕೂಡ ಬಂದೆ. ಅದೆಲ್ಲ ನಿಮ್ಗೂ ಬೇಕು ಅನ್ನೋದೇ ಆದ್ರೆ ನೀವು ಆ ನಂಬರಿಗೆ ಕಾಲ್ ಮಾಡಿ ತಿಳ್ಕೊಂಡು ಅವ್ರ ಹತ್ರ ಮಾತಾಡಿ ನೀವು ಹೋಗ್ಬೋದು. ನೋಡಿ, ಈ ಶಾಂತಿ ಸಾಗರದ ಈ ಬೆಟ್ಟ ಗುಡ್ಡ ಹಬ್ಬ ಕಣ್ಣಿಗಂತೂ ಹಬ್ಬಾನೆ ಅಂತಾನೆ ಹೇಳ್ಬೋದು. ಎದುರಿಗೆ ನಿಮ್ಗೆ ಈಗ ಕಾಣಿಸುತ್ತೆ ಮೇಲೆ, ಅದು ತೊಟ್ಟಿಲು ಅಂತ ಇಲ್ಲಿ ಕರೀತಾರೆ. ಅಂದ್ರೆ ಗುಡ್ಡ ಪ್ರದೇಶದಿಂದ ಆ ನೀರನ್ನ
ತಗ್ಗು ಪ್ರದೇಶದಲ್ಲಿರೋ ಹಳ್ಳಿಗಳಿಗೆ ಎಲ್ಲ ಕಡೆಗೂ ಅಂದ್ರೆ ಒಂದು ಕಡೆಯಿಂದ ಒಂದ್ ಹಿಲ್ಲಿಂದ ಇನ್ನೊಂದು ಹಿಲ್ಲಿಗೆ ನೀರನ್ನ ಹೇಗಪ್ಪ ಅಂತ ಕಳಿಸ್ಬೇಕು ಅಂದಾಗ ಒಂದು ಪ್ಲಾನ್ ಮಾಡಿ 100 ವರ್ಷಗಳ ಹಿಂದೆ ಕಟ್ಟಿಸಿರೋ ಈ ತೊಟ್ಟಿಲು ಅಂದ್ರೆ ಕಾಲುವೆ ಕ್ಯಾನಲ್ ಅಂತಾನೆ ಹೇಳ್ಬೋದು. ನೋಡಿ ಈ ಕೆನಾಲ್ ಎಲ್ಲಿ 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 ತನಕ ಹರಿತಾ ಇದೆ. ನಾವು ಹೋಗಿದ್ದ ಅಷ್ಟು ಊರುಗಳಲ್ಲೂ ಈ ರೀತಿ ಚಾನಲ್ ಅಂತ ಹೇಳ್ತೀವಲ್ಲ, ನೀರ್ ಹರಿತಾನೇ ಇತ್ತು. ನಿಜ ಖುಷಿ ಆಯ್ತು. ಯಾಕೆಂದ್ರೆ ಎಷ್ಟು ಸಮೃದ್ಧಿಯಾಗಿದೆ ಅಲ್ವಾ ನಮ್ ಕಡೆ ಅಂತ. ನೀರಿಲ್ದಿರೋ ಊರುಗಳಲ್ಲಿ ಕಷ್ಟನೇ, ಅದ್ ನಂಗೆ ಅರ್ಥ ಆಗತ್ತೆ. ಬಟ್ ಇಲ್ಲೆಲ್ಲ ಈ ಹಸಿರು, ಈ ತಂಪು ಮಲ್ನಾಡಿಗಿಂತ ಏನು ಕಮ್ಮಿ ಇಲ್ಲ ನಮ್ಮ ಊರುಗಳು ಅಂತ ಅನ್ಸ್ತು. ಶಾಂತಿಸಾಗರ ನಮ್ಮ ಊರಿಂದ ತುಂಬಾನೇ ಹತ್ತಿರ, ಒಂದು 15-20 ನಿಮಿಷ ಜರ್ನಿ ಅಷ್ಟೇನೆ. ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಏನಂದ್ರೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ, ಹಂಗೆ ದೂರದ ಊರುಗಳಿಗೆ ಹುಡುಕೊಂಡು ದುಡ್ಡು ಕೊಟ್ಟು ಹೋಗಿ ಬಂದ್ರೇನೆ ಅದೊಂದ್ ಸಮಾಧಾನ. ಆ ತರ ಅನ್ಕೊಂಡ್ಬಿಟ್ಟಿದೀವಿ ನಾವು. ಇವತ್ ನಾನ್ ಹೋಗ್ತಾ ಇರೋ ಜಾಗ ಕೂಡ ಅದೇ ತರ. ನಾನು ಎಡಿಟಿಂಗ್ ಮಾಡ್ತಾ ಇರೋದ್ರಿಂದ ಹೋಗ್ ಬಂದಿರೋ ಎಕ್ಸ್ಪೀರಿಯನ್ಸ್ ಇದು. ಎಲ್ಲೆಲ್ಲೋ ಯಾಕೆ ಹೋಗ್ಬೇಕು, ನಾವೇ ನಮಗ್ ಬೇಕಾಗಿರೋ ಪ್ರಪಂಚನ ನಾವೇ ಸೃಷ್ಟಿ ಮಾಡ್ಕೋಬಹುದು ಅನ್ನೋದು ನಾನು ಕಲ್ತ್ಕೊಂಡ್ ಬಂದಿದ್ದೀನಿ ಇವತ್ತು. ಇಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ವಾತಾವರಣ. ಜಾಸ್ತಿ ರಿವೀಲ್ ಮಾಡಲ್ಲ, ಯಾಕಂದ್ರೆ ಈ ಒಂದು ದಿನಕ್ಕೆ ಈ ವ್ಲಾಗ್ ಮುಗಿಯಲ್ಲ. ಆ ವ್ಯಕ್ತಿ ಪರಿಚಯ, ಪರಿಸರದ ಪರಿಚಯ ಸ್ವಲ್ಪ ಮಟ್ಟಿಗೆ ಇವತ್ತಾಗತ್ತೆ. ನಾಳೆ ಅವರು ಸೃಷ್ಟಿ ಮಾಡ್ಕೊಂಡ್ರ ಆ ವಾತಾವರಣನ ನಿಮ್ಗೆ ಪರಿಚಯ ಮಾಡ್ಸಕ್ ಇಷ್ಟಪಡ್ತೀನಿ. ಹಾಗೆ ಅವರ ಮಕ್ಕಳು, ಹೆಂಡತಿ ಮತ್ತೆ ಮಕ್ಕಳನ್ನು ಕೂಡ ನಾಳೆ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಸ್ಕೂಲಿಗೆ ಕಳಿಸದೆ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ. ಆಶ್ಚರ್ಯ ಆಯ್ತಾ? ಹೌದು, ನೋ ಸ್ಕೂಲಿಂಗ್ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಡೆಫಿನೆಟ್ಲಿ ನಿಮ್ಗೆಲ್ಲ ಕುತೂಹಲ ಇದ್ದೇ ಇರುತ್ತೆ. ಇದೆಲ್ಲದನ್ನು ನೀವು ನೋಡ್ಬೇಕು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಹಾಕ್ತೀನಿ. ಅಂದ್ರೆ ನಾನು ಎವ್ರಿ ಆಲ್ಟರ್ನೇಟಿವ್ಸ್ ವಿಡಿಯೋ ಹಾಕ್ತಿದ್ದೆ, ಬಟ್ ಈ ವಿಡಿಯೋನ ನೀವ್ ಇವತ್ ನೋಡ್ತೀರಾ. ಅಗೇನ್ ಉಳಿದಿದ್ದ ಭಾಗನ ನಾಳೆನೆ ಹಾಕ್ತೀನಿ. ನೀವ್ ನೋಡಿ ಎಷ್ಟು ಎಲ್ಲೆಲ್ಲಿ ನೋಡಿದ್ರು ಆ ಚಾನಲ್ ಹರ್ಕೊಂಡು ಹೋಗ್ತಾ ಇದೆ ಆ ನೀರು. ಸೊ ಆ ನೀರ್ ಇರೋದ್ರಿಂದ ಎಲ್ಲಾ ಕಡೆ ತೆಂಗು, ಅಡಿಕೆ, ಬಾಳೆ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಇದು ಪುಣ್ಯ ಸ್ಥಳ ಅಂತ ಹೇಳಿ ಇಲ್ಲಿಗೆ ಒಮ್ಮೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ತುಂಬಾ ಬ್ಯೂಟಿಫುಲ್ ಪ್ಲೇಸ್. ಆ ಪುಣ್ಯ ಸ್ಥಳದಲ್ಲಿ ಎಲ್ಲಾ ದೇವರುಗಳು ಇದೆ. ಹತ್ತುತ್ತಾ ಬೆಟ್ಟ ಹತ್ತುತ್ತಾ ಹೋದಂಗೆ ಕೊನೆಗೆ ವೆಂಕಟರಮಣನ ಭೇಟಿ ಆಗುವವರೆಗೂ ಪ್ರತಿ ದೇವರುಗಳು ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರೋ ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ಮತ್ತೆ ದೇವಸ್ಥಾನಗಳದು. ಒಮ್ಮೆ ಅಲ್ಲಿಗೂ ಹೋಗೋಣ ಆಯ್ತಾ? ತುಂಬಾ ಹತ್ರದಲ್ಲಿರೋದ್ರಿಂದ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡಿ ಅಲ್ಲಿ ಇಲ್ಲಿ ಕಡ್ದಿರೋದ್ರಿಂದ ಸ್ವಲ್ಪ ಆತರ ಅನ್ಸುತ್ತೆ. ಇವ್ರು ಯಾರೋ ವಲಸೆ ಹೋಗ್ತಾ ಇರೋ ಫ್ಯಾಮಿಲಿಗಳು ಪಾಪ. ಬಟ್ ಇದನ್ನ ನೋಡಿದಾಗ ನನ್ಗೆ ಏನೋ ಫೋಟೋಗ್ರಫಿ ಎಲ್ಲ ನೆನ್ಪು ಬಂತು. ಎಲ್ಲೋ ನೋಡಿದ್ ನೆನ್ಪು. ಈ ತರ ಫೋಟೋಸ್ ಎಲ್ಲ ಸುಮಾರು ನೋಡಿದ್ದೆ. ಬಟ್ ನೋಡಿ ವಲಸೆ ಹೋಗ್ತಾ ಇದಾರೆ ಪಾಪ. ಅವ್ರದ್ದೇನ್ ಕಷ್ಟ ಸುಖನೋ ಗೊತ್ತಿಲ್ಲ. ಊರಿಂದ ಊರಿಗೆ ಹೋಗೋರು ಇರ್ತಾರೆ, ಏನಾದ್ರೂ ಒಂದು ಮಾರೋರು ಈ ತರ ಇರ್ತಾರಲ್ಲ. ಈ ತರ ಇದೊಂದ್ ಗಾಡಿ ಅಲ್ಲ, ಈ ತರ ಒಂದ್ ಸುಮಾರು ಗಾಡಿಗಳು ನಮ್ಗೆ ಹೋಗ್ತಾ ಸಿಕ್ತು. ಮುಂದೆ ಒಂದ್ ಕಾಣಿಸ್ತಾ ಇದೆಯಲ್ಲ, ಆ ಗಾಡಿಯಲ್ಲಿ ಕೂಡ ವಲಸಿಗರಿದ್ರು. ನನ್ ಕುತೂಹಲ ಆಯ್ತು. ಬಟ್ ಏನಂದ್ರೆ ನಾವು ಹೋಗೋ ಒಂದು ಗಡಿ ಬಿಡಿಯಲ್ಲಿ ಇದೆಯಿಂದ ಎಲ್ಲೂ ಸ್ಟಾಪ್ ಮಾಡ್ಲಿಲ್ಲ, ಯಾರನ್ನೂ ಮಾತಾಡ್ಸ್ಲಿಲ್ಲ. ಹಾಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಅವ್ರ ಜೀವನ ನೋಡಕ್ ಚಂದ, ಬಟ್ ಅವ್ರ ಕಷ್ಟ ಅವರಿಗೆ. ಇರುವೆಗೆ ಆನೆ ಬಾರ ಆನೆಗೆ. ನೀಲ್ ನೋಡಿದ್ರೆ ಅನ್ಸುತ್ತೆ ಎಷ್ಟ್ ಚೆನ್ನಾಗಿ ಎಷ್ಟ್ ಖುಷಿಯಾಗಿ ಹೋಗ್ತಿದಾರಲ್ವಾ ಅಂತ. ನೀವ್ ಏನೇ ಹೇಳಿ, ನನ್ಗೆ ಈ ಕಾರು, ಬಸ್ ಅದೆಲ್ಲದಕ್ಕಿಂತ ಟ್ರೈನ್ ಜರ್ನಿ ತುಂಬಾ ಇಷ್ಟ. ಓಪನ್ ಸ್ಪೇಸ್ ತುಂಬಾ ಇಷ್ಟ ಆಗತ್ತೆ. ಈ ಮಕ್ಕಳನ್ನ ನೋಡಿ, ಆ ಮಕ್ಕಳಿಗೆ ನಾನು ಇಲ್ಲಿಂದ ಬಾಯ್ ಮಾಡ್ತಾ ಇದ್ದಿದ್ದು. ಮಕ್ಕಳು ಕೂಡ ಪಾಪ ನಕ್ಕೊಂಡು ಇನ್ನು ದೊಡ್ಡ ಯಾರು ನಮ್ಮನ್ನ ಗಮನಿಸ್ಲೇ ಇಲ್ಲ. ಮಕ್ಕಳು ತುಂಬಾ ಶಾರ್ಪ್ ಇರ್ತಾರೆ. ಎಲ್ರು ಏನೋ ಮಾಡ್ತಾ ಇದಾರೆ ಇವ್ರು ಅಂತ ನನ್ನ ನೋಡ್ತಾ ಇದ್ರು. ನಾನು ಕೂಡ ಓಕೆ ಅವ್ರು ಸ್ವಲ್ಪ ಇಂಟ್ರಾಕ್ಟ್ ಮಾಡಿದ್ರಲ್ಲ ಅಂತ ಹೇಳಿ ಕ್ಯಾಮ್ರಾ ಇಟ್ಕೊಂಡು ಅವ್ರನ್ನ ಸ್ವಲ್ಪ ರೆಕಾರ್ಡ್ ಮಾಡಿದೆ. ಫ್ಯಾಮಿಲಿ ಇದ್ದಾರೆ, ಬಟ್ ಮಕ್ಕಳನ್ನ ತುದಿಯಲ್ಲಿ ಕೂರ್ಸಿದ್ರು. ಸ್ವಲ್ಪ ಡೇಂಜರೇ, ಬಟ್ ಅವ್ರಿಗೆಲ್ಲ ಇದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಆ ಒಂದು ಮುಗ್ಧತೆ, ಆ ನಗು, ಏನು ಹೊಸ್ತು, ಎಲ್ಲದನ್ನು ಹೊಸ್ತು. ನಾವೇನು ಫಾರಿನರ್ಸ್ ಅಲ್ಲ, ಬಟ್ ಆದ್ರೂನು ನೋಡಿ ಈ ತರ ಒಂದು ಲೈಫ್ ಗಳನ್ನ, ಈ ತರ ಒಂದು ಜೀವಗಳನ್ನ ನಾವು ನೋಡಿರೋದೇ ಇಲ್ಲ. ಓಕೆ, ಸೊ ಬನ್ನಿ ಈಗ ಅಲ್ಲಿ ಹೋಗಿ ನಿಮ್ಗೆ ಅಲ್ಲಿ ವಾತಾವರಣ ಎಲ್ಲದನ್ನು ತೋರಿಸ್ಬಿಟ್ಟು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಲೋ ಅಮ್ಮ, ಲೊಕೇಶನ್ ಕಳಿಸಿದ್ದೀನಿ, ವಾಟ್ಸಪ್ ನೋಡು. ಅದನ್ನ ಆನ್ ಮಾಡ್ಕೊಂಡ್ರೆ ಶ್ರೀನಿವಾಸ ಕ್ಯಾಂಪ. ಹಾಂ ಸರಿ, ಅದು ಲೊಕೇಶನ್ ಆನ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಮನೆಗೆ ಬರ್ತೀರಾ. ನಮ್ಮ ಕಾರ್ ಕಾಣಿಸುತ್ತೆ ಹೊರಗೆ.
ಚಳ್ಳಕೆರೆ ರವಿಕುಮಾರ್ ಅಂತೇಳಿ ಎಣ್ಣೆಗಾಣ ಇದೆಯಲ್ಲ, ಅವರು ನಿಮ್ಮ ಇದನ್ನ ಹೇಳಿದರು, ನೀವು ಹೋಗಿ ಅಲ್ಲೊಂದು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಅವರು ನಮಗೆ ನಾನು ನೋಡ್ಕೊಂಡು ಬಂದಿರೋ ಆ ವಾತಾವರಣದಲ್ಲಿ ಒಂದೇ 1% ನಿಮ್ಗೆ ತೋರಿಸ್ತೀನಿ. ಇದು ಟರ್ಕಿ ಕೋಳಿ, ಬಾತುಕೋಳಿ, ಊರ್ ಕೋಳಿ, ಈ ತರ ಎಲ್ಲಾ ತರ ಕೋಳಿಗಳಿತ್ತು. ಸುಮಾರು ನಾಯಿಗಳನ್ನು ಕೂಡ ಸಾಕಿದ್ರು. ಒಂದು ತುಣುಕು ಬೇಗ ನಿಮ್ಗೆ ತೋರಿಸ್ಬಿಡ್ತೀನಿ. ಆ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಅವರ ಜಮೀನು, ಆ ಕಾಡ್ ಅಂತಾನೆ ಹೇಳ್ಬೋದು. ಅದ್ರೊಳಗೆ ನಾಳೆ ಕರ್ಕೊಂಡು ಹೋಗ್ತೀನಿ. ಏನೇನಿದೆ, ಇವರ ಹೆಂಡತಿ, ಮಕ್ಕಳು, ಆ ಮಕ್ಕಳ ಒಂದು ವ್ಯವಹಾರ ಹೇಗಿತ್ತು ಅಂದ್ರೆ, ನಡವಳಿಕೆ ಹೇಗಿತ್ತು, ಅದೆಲ್ಲದನ್ನು ಹೇಳಕ್ ಇಷ್ಟಪಡ್ತೀನಿ. ನಾಳಿನ ವ್ಲಾಗ್ ಅಲ್ಲಿ ಡೆಫಿನೆಟ್ಲಿ ಅದೆಲ್ಲ ಶೇರ್ ಮಾಡ್ತೀನಿ. ನೋಡಿ, ಇದು ಇವ್ರು ಕಟ್ಕೊಂಡಿರೋ ಮನೆ, ಪರಿಸರ ಸ್ನೇಹಿ ಮನೆ. ಅದನ್ನು ಕೂಡ ನಾಳೆ ನಿಮ್ಗೆ ತೋರಿಸಿ ಹೇಗೆ ಇದೆ ಏನು ಅಂತ ನಾಳೆ ನಿಮ್ಗೆ ತೋರಿಸಿ ಹೇಳ್ತೀನಿ. ಒಂದು ವಿಶೇಷವಾದ ಗಿಡಗಳು, ವಿಶೇಷವಾದ ಹಣ್ಣು ಹೂಗಳು, ನೀವು ತುಂಬಾ ಆಶ್ಚರ್ಯ ಪಡ್ತೀರಾ. ವಿತೌಟ್ ಮಿಸ್ ನಾಳಿನ ವ್ಲಾಗ್ನ ನೋಡಿ, ಆಯ್ತಾ? ಈಗ ರಾಘವ್ ಅವ್ರು ಮಾತಾಡ್ತಾರೆ, ನಂದೇ ಆಯ್ತು ಜಾಸ್ತಿ. ಅವ್ರನ್ನ ಮಾತಾಡ್ಸ್ಬಿಟ್ಟು ಅವ್ರೇನ್ ಹೇಳ್ತಾರೆ ಅಂತ ಸ್ವಲ್ಪ ಮಟ್ಟಿಗೆ ಕೇಳಿ, ನಾಳೆ ಉಳ್ದಿದ್ ನೋಡೋಣ. ನಮಸ್ಕಾರ ಎಲ್ರಿಗೂ. ನಾನು ಆಲ್ರೆಡಿ ಹೇಳ್ದೆ ಬರುವಾಗ, ಒಬ್ಬ ವಿಶೇಷ ವ್ಯಕ್ತಿನ ಭೇಟಿ ಮಾಡಕ್ ಹೋಗ್ತಾ ಇದೀವಿ ಅಂತ. ಏನಕ್ಕೆ ವಿಶೇಷ ಅನ್ನೋದು ಬಂದ್ಮೇಲೆ ನನಗೂ ಅರ್ಥ ಆಗಿದ್ದು. ನಮಗೆಲ್ಲ ಗೊತ್ತು, ಆರ್ಗ್ಯಾನಿಕ್ ಫಾರ್ಮಿಂಗ್ ಗೊತ್ತು, ಹಾಗೆ ಕೆಮಿಕಲ್ ಫಾರ್ಮಿಂಗ್ ಗೊತ್ತು, ಆರ್ಗ್ಯಾನಿಕ್ ಲೈಫ್ ಲೀಡ್ ಮಾಡಬೇಕು ಅಂತ ಇವಾಗೆಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲಿಗೆ ಬಂದ್ಮೇಲೆ ಗೊತ್ತು, 3ನೇ ಟೈಪ್ ಆಫ್ ಲೈಫ್ನು ಇವ್ರು ಲೀಡ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಇವ್ರು ಅನುಸರಿಸ್ತಾ ಇರೋದು ನ್ಯಾಚುರಲ್ ಫಾರ್ಮಿಂಗ್, ನ್ಯಾಚುರಲ್ ವೇ ಆಫ್ ಲೀಡಿಂಗ್ ಲೈಫ್. ನಿಜವಾಗ್ಲೂ ತುಂಬ ಆಶ್ಚರ್ಯ ಅನಿಸ್ತದೆ ನನಗೆ. ಒಂದೊಂದು ವಿಷಯ ಕೇಳ್ತಾ ಆಶ್ಚರ್ಯ ಅನಿಸ್ತದೆ. ಅವರು ಕೂಡ ಮಾತಾಡಿ ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ಸ್ಕೂಲಿಂಗೇ ಇಲ್ಲದೆ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ. ಅಂದರೆ ಹೋಮ್ ಸ್ಕೂಲಿಂಗ್, ಮನೇಲಿ ಮಕ್ಕಳನ್ನ ನ್ಯಾಚುರಲ್ ಆಗಿ ಈ ಪ್ರಕೃತಿ ಮಧ್ಯೆ ಬೆಳಿಬೇಕು, ಪ್ರಾಣಿ ಪಕ್ಷಿಗಳ ಮಧ್ಯೆ ಬೆಳಿಬೇಕು ಅಂತ ಅಂದ್ಕೊಂಡು ಈ ಒಂದು ವಾತಾವರಣದಲ್ಲಿ ಬಂದು ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರೇ ರಾಘವ ಅವರು. ರಾಘವ ಅವ್ರನ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ಹಾಗೆ ಅವರ ಮನೆ, ಅವರ ವಾತಾವರಣ, ಮಕ್ಕಳು, ಪ್ರಾಣಿ ಪಕ್ಷಿ, ಪರಿಸರ ಪ್ರತಿಯೊಂದನ್ನು ಇವತ್ತು ನೀವು ಕೂಡ ನೋಡ್ಬೋದು. ಹಾಗೆ ನಮಗೆ ತಿಳ್ಕೊಳ್ಳೋದು ತುಂಬ ಇದೆ. ನಾವೆಲ್ಲ ಯಾವ ಕಡೆ ಹೊರಟಿದ್ದೀವಿ, ಕರೋನಾ ಬಂತು ಅಂತ ಭಯ ಪಡ್ತಿದ್ದೀವಿ, ಬಟ್ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಇದೊಂದು ನಮಗೆ ಪನಿಷ್ಮೆಂಟ್ ಅಂತಲೇ ಹೇಳ್ಬೋದು. ಪರಿಸರ ನಮಗೆ ಕಲಿಸ್ತಾ ಇರೋ ಒಂದು ಪಾಠ ಅಂತಲೂ ಹೇಳ್ಬೋದು. ಎಲ್ಲ ನಾವು ತಿರುಗಿ ಮತ್ತೆ ನಮ್ಮ ಪೂರ್ವಜರು ಅನುಸರಿಸ್ತಾ ಇದ್ದ ಕ್ರಮಕ್ಕೆ ಹೋಗ್ತಾ ಇದೀವಿ, ಕ್ರಮೇಣ ಹೊರಟಿದ್ದೀವಿ. ಬಟ್ ಇವರೆಲ್ಲ ಅದನ್ನು ಫಾಲೋ ಮಾಡ್ಕೊಂಡೇ ಇದ್ದಾರೆ, ಬದುಕ್ತಾ ಇದ್ದಾರೆ. ಏನು ಎತ್ತ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಅಮ್ಮ ಕೂಡ ಈಗ ಜಸ್ಟ್ ಬಂದು ಜಾಯ್ನ್ ಆದರು. ಹರಿಹರದಿಂದ ಅಮ್ಮ ಹೊರಟರು, ನಾವು ಸಂತೆಬೆನ್ನೂರಿಂದ ಹೊರಟ್ವಿ. ಎಲ್ಲಿ ಇಬ್ಬರೂ ಸೇರಿಕೊಂಡು ಇಲ್ಲಿ ಬಂದ್ವಿ. ಸೊ ಬನ್ನಿ, ರಾಘವ್ ಅವ್ರನ್ನ ಭೇಟಿ ಆಗೋಣ. ಸರ್ ನಮಸ್ತೆ. ಸರ್, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 96ರಿಂದ ಮಾಡ್ಕೊಂತ ಬಂದಿದ್ದೀವಿ. ನಿಮ್ಮ ಪೂರ್ತಿ ಹೆಸರು ಸರ್? ರಾಘವ. ಓಕೆ. ಹಿಂದೆ ಮುಂದೆ ಇರೋದೆಲ್ಲ ತೆಗೆದಾಕ್ತಾರೆ. ನಾನು ಬಂದ ತಕ್ಷಣ ರಾಘವ ಅವ್ರನ್ನ ಕೇಳಿದೆ, ಸರ್ ನೀವು ಇಲ್ಲಿ ರೆಡ್ಡಿಸಾ ಇವರ ಅಂತ. ಅವ್ರು ಕೊಟ್ಟು ಉತ್ತರ ತುಂಬ ಚೆನ್ನಾಗಿತ್ತು. ಮನುಷ್ಯರು ನಾವು ಮೊದಲು ಅಂತಂದರು. 100%. ಆ್ಯಕ್ಚುಲಿ ಅದನ್ನು ಕೇಳಬಾರ್ದು ಯಾರನ್ನು. ಸರ್, ನೀವು ತೃಪ್ತಿಯಾಗಿ ಬದುಕ್ತಾ ಇದ್ದೀರಾ? ಓಕೆ ಸರ್, ನಿಮ್ಮ ವೇ ಆಫ್ ಲಿವಿಂಗ್ ಹೇಗೆ ನಡೀತಾ ಇದೆ, ಏನು? ಯಾಕಂದರೆ ಇದು ನೀವು ಹೇಳ್ತಾನೆ ನನಗೆ ಆಶ್ಚರ್ಯ ಆಯಿತು. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಪ್ಲೀಸ್ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡಿ. ನಾವು 96ರಿಂದ ಕೃಷಿ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಅವಾಗಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಒಂದು 2-3 ತಿಂಗಳಲ್ಲೇ ಇದು ಹೊಸ ಪದ್ಧತಿ, ಸಹಜ ಕೃಷಿ ಅನ್ನೋದು ಪರಿಚಯ ಆಯಿತು. ಓಕೆ. ಸೊ ನೀವು ವ್ಯವಸಾಯ ಶುರು ಮಾಡಿದೆ ಅಂತ ಹೇಳಿದ್ರಿ. ಇದು 96ರಿಂದ ವ್ಯವಸಾಯ ಜವಾಬ್ದಾರಿ ತಗೊಂಡು ಶುರು ಮಾಡಿದ ಮೇಲೆ ಒಂದು 2-3 ತಿಂಗಳಲ್ಲಿ ಸಹಜ ಕೃಷಿ ಅನ್ನೋ ಪದ್ಧತಿ ನನಗೆ ಪರಿಚಯ ಆಯಿತು. ಅದನ್ನು ಮಾಡ್ಕೊಂತ ಈ ದಾರಿಯಲ್ಲಿ ಸುಮಾರು ಜನನ ಭೇಟಿಯಾಗಿದ್ದೀವಿ. ಸುಮಾರು ವಿಚಾರಗಳು ಪರಿಚಯ ಆಗಿರ್ತಾ ಹೋದವು. ಅದು ಒಂದೊಂದೇ ವಿಚಾರಗಳು ಹೊಸವು ಪರಿಚಯ ಆಗ್ತಾ ಹೋದಂಗೆಲ್ಲ ಆಕ್ಚುಲಿ ಹೊಸವಲ್ಲ, ಹಳೆವು ಎಲ್ಲ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಅಧ್ಯಯನ ಮಾಡಿ ಇನ್ನೂ ಹೆಚ್ಚಿಗೆ ತಿಳ್ಕೊಂಡು ಅದು ಚೆನ್ನಾಗಿದೆ ಅಂತ ಕನ್ಫರ್ಮೇಶನ್ ಆದ್ಮೇಲೆ ಒಂದೊಂದೇ ಮಾಡ್ಕೊಂತ ಬಂದಿದ್ದೀವಿ. ಆ ರೀತಿ ನಾವು ಈ ಮಟ್ಟಕ್ಕೆ ಇಲ್ಲಿಗೆ ತಲುಪಿರೋದು. ಓಕೆ ಸರ್, ಎಷ್ಟು ಎಕರೆ ಭೂಮಿ ಇದೆ ಇಲ್ಲಿ ನಿಮಗೆ?
ನಾವು 20 ಎಕರೆ ತೋಟ ಇದೆ, ಒಂದು 15 ಎಕರೆ ಭತ್ತದ ಗದ್ದೆ. ಇದು ಇಷ್ಟನ್ನು ಮಾಡ್ತಾ ಇದ್ದೀವಿ. ಸರ್ ನಿಮ್ಮ ಮದುವೆ ಮಕ್ಕಳು? ಮದುವೆ ಆಗಿದೆ. ಅವ್ರ ಹೆಸರು, ನಮ್ಮ ಮನೆಯವ್ರ ಹೆಸರು ಕೃತಿ ಅಂತ. ನಮ್ಮ ಮಕ್ಕಳು ಇಬ್ರು ಇದಾರೆ. ನಮ್ಮ ಮಗಳು ವಿಶಿಷ್ಟ, ಮಗ ಏನೋ ವರ್ಚಸ್. ಆಮೇಲೆ ನಮ್ಮ ತಾಯಿನೂ ಇರ್ತಾರೆ. ಈಗ ಸದ್ಯ ಊರಿಗೆ ಹೋಗಿದ್ದಾರೆ. ಸೊ ನೋ ಸ್ಕೂಲಿಂಗ್ ಇದ್ರ ಬಗ್ಗೆ ನನಗಂತೂ ನಿಜವಾಗ್ಲೂ ಇದು ಆಶ್ಚರ್ಯ ಪಡ್ಬೇಕಾ, ಬೇಜಾರಾಗ್ಬೇಕಾ, ಖುಷಿ ಪಡ್ಬೇಕಾ ನನಗೆ ಗೊತ್ತಾಗ್ತಿಲ್ಲ. ಎಮೋಷನ್ ಯಾವುದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಂತ. ನಿಮ್ಮ ಆಯ್ಕೆ ಸರಿನಾ? ಯಾಕೆ ನೀವು ಹೇಳಿ. ಖಂಡಿತ. ಈಗ ಲರ್ನಿಂಗ್ ಅನ್ನೋದು ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಎಲ್ಲ ಪ್ರಾಣಿ ಪಕ್ಷಿಯಲ್ಲೂ ಇದೆ. ನಾವು ಏನು ಹೊರ್ತಲ್ಲ, ನಾವು ಒಂದು ಪ್ರಾಣಿನೇ. ಹೌದು, ನಮ್ಮಲ್ಲೂ ಇದೆ. ಈಗ ಇತ್ತೀಚೆಗೆ ಏನಂದ್ರೆ ಶಾಲೆಗೆ ಹೋದ್ರೇನೆ ಲರ್ನಿಂಗ್ ಅನ್ನೋದು ಒಂದು ಕಂಡೀಷನ್ ಆಗ್ಬಿಟ್ಟಿದೆ. ಅದೊಂದು ಮಿತ್, ಅದ್ರಲ್ಲಿ ನಿಜ ಇಲ್ಲ. ನಿಜವಾಗ್ಲೂ ನಮ್ಮ ಬದುಕಿಗೆ ಏನ್ ಬೇಕೋ ನಾವು ನಮ್ಮ ಬದುಕಿನಲ್ಲಿ ಭಾಗವಾಗಿ ಸಹಜವಾಗಿ ಜೀವನ ಮಾಡಿದ್ರೆ ಅದರಲ್ಲೇ ಕಲಿತೀವಿ. ಎಲ್ಲವೂ ಯಾವ ಅವಶ್ಯಕತೆ ಇದೋ ಅವಷ್ಟೇ ಕಲಿತೀವಿ. ನಮ್ಗೆ ಆಸಕ್ತಿ ಏನೈತೆ ಅದಷ್ಟೇ ಕಲಿತೀವಿ. ಈಗ ಶಾಲೆಗೆ ಹೋದ್ರೆ ಅವರು ಹಾಕಿರೋ ಒಂದು ಚೌಕಟ್ಟು ಫ್ರೇಮ್ ವರ್ಕ್ ಏನ್ ಹಾಕಿರ್ತಾರ ಸಿಲೆಬಸ್, ನಮ್ಗೆ ಇಷ್ಟ ಇದ್ರು ಉಪಯೋಗ ಇದ್ರು ಬಿಟ್ರು ಎಲ್ಲದೂ ನಾವು ಅನಿವಾರ್ಯವಾಗಿ ಓದ್ಲೇಬೇಕು, ಕಲೀಲೇಬೇಕು. ಆದ್ರೆ ಈಗ ನಾನು ಸುಮಾರು ಜನ ಇಲ್ಲಿ ನಮ್ಮಲ್ಲಿ ವಿಸಿಟರ್ಸ್ ಬರ್ತಾ ಇರ್ತಾರೆ. ಎಲ್ಲರ ಹತ್ರ ನಾನು ಚರ್ಚೆ ಮಾಡಿದಾಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿರೋನು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ನೌಕರಿ ಮಾಡೋನು ಅದನ್ನೇ ಹೇಳ್ತಾನೆ. ಒಬ್ಬ ಶಾಲೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡೋರು ಅದನ್ನೇ ಹೇಳ್ತಾರೆ. ಓದಿರೋದ್ರಲ್ಲಿ ನೀವು ಜೀವನದಲ್ಲಿ ಎಷ್ಟು ಬಳಕೆ ಮಾಡ್ತಿದ್ದೀರಿ ಅಂದ್ರೆ 5% ಬಳಕೆ ಮಾಡಲ್ಲ ಅಂತ ಹೇಳ್ತಾರೆ. ಹಂಗೆ ಈ ತರದ ಪರಿಸ್ಥಿತಿ ಇರಬೇಕಾರೆ ಮೊದಲನೇ ಪ್ರಶ್ನೆ, ಯಾಕೆ ಓದ್ಬೇಕು? ನಮ್ಮ 95% ಜೀವನದಾಗ ಎಂದೂ ಉಪಯೋಗ ಆಗ್ಲಿಲ್ದು ನಾವು ಓದ್ಲಿಕ್ಕೆ ನಮ್ದು ಹೆಚ್ಚು ಕಮ್ಮಿ ಅರ್ಧ ಆಯುಷ್ ಓದ್ ಹೆಸರ ಮೇಲೆ ಕಳೆಕತ್ತೀವಿ. ಅದು ಅವಶ್ಯಕತೆನೇ ಇಲ್ಲದ್ದು. ಅದು ಮೋಸ್ಟ್ ಪ್ರೊಡಕ್ಟಿವ್ ಅಂಡ್ ಎನರ್ಜೆಟಿಕ್ ಪೀರಿಯಡ್ ಅದು. ಸೊ ನಿಮ್ಮ ಮಕ್ಕಳಿಗೆ ನೀವು ನ್ಯಾಚುರಲಿ ನಾಲೆಜ್ನ ಹೇಗೆ ಪರಿಸರದ ಮೂಲಕ ಕೊಡ್ತಾ ಇದ್ದೀರಾ ಅಂತ ನನ್ನ ಅನಿಸಿಕೆ. ಸಾಕಾ ಸರ್ ಅಷ್ಟೇ? ಸಾಕು. ಈಗ ನಾನು ಎಲ್ಲೋ ಯಾವುದೋ ದೇಶದಲ್ಲಿ ಅದ್ಭುತವಾದ ವಿಚಾರಗಳು ಇಂಥವೆಲ್ಲ ನಾವು ತಿಳ್ಕೊಳಕ್ ಹೋಗ್ತೀವಿ. ಅದು ನಮ್ಮ ಜೀವನದಾಗ ಎಂದೂ ಉಪಯೋಗನೇ ಆಗಲ್ಲ. ನಾವು ಬದುಕ್ತಿರೋದು ನಮ್ಮ ಸುತ್ತಮುತ್ತಲು ಇಲ್ಲಿರೋ ಪರಿಸ್ಥಿತಿಗಳು, ಇಲ್ಲಿದ್ದು ವಿಚಾರಗಳು ಎಲ್ಲವೂ ನಾವು ತಿಳ್ಕೊಂಡ್ರೆ ನಾವು ಆರಾಮಾಗಿ ಜೀವನ ಮಾಡ್ಬೋದು. ಇನ್ನು ಈಗ ಮೊದಲೆಲ್ಲ ಮಾಹಿತಿ ಕೊರತೆ ಸಮಸ್ಯೆ ಇತ್ತು ಹಿಂದೆಲ್ಲ. ಇವತ್ತು ಇನ್ಫಾರ್ಮೇಶನ್ ಓವರ್ಲೋಡೆಡ್, ಅದೇ ದೊಡ್ಡ ಸಮಸ್ಯೆ. ಅವಶ್ಯಕತೆ ಇಲ್ಲದ್ದು. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡ್ರೆ ಸಾಕಾಗೈತೆ. ಈ ಹಿಂದಿನ ತರ ಎಲ್ಲ ಓದಿ ತಲೆ ಮೊಸರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಒಂದು ಬಟನ್ ಓದಿದ್ರೆ ಇಡೀ ಪ್ರಪಂಚದ ಮಾಹಿತಿ ಸಿಗುತ್ತೆ. ಅದನ್ನ ತಿಳ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಕಲಿಕೆ ಇದ್ರೆ ಮುಗಿದೋತ್ತು. ಇನ್ನು ಅದ್ರ ಮೇಲೆ ಹೆಚ್ಚಿಗೆ ನಾವು ಓದಿ ಎಲ್ಲ ತಿಳ್ಕೊಂಡು ಎಲ್ಲ ತಲೆಗೆ ಇಟ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ಸೊ ನಿಮ್ಮ ಮನೆಯವ್ರು ಯಾವಾಗೂ ಕೇಳಲಿಲ್ವಾ ಸರ್ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಣ ಅಂತ? ಇಲ್ಲ, ನಾವು ಏನೇ ನಿರ್ಣಯ ತಗೊಂಡ್ರು ಎಲ್ಲರೂ ಒಟ್ಟಿಗೆ ಚರ್ಚೆ ಮಾಡಿ ಒಟ್ಟಿಗೆ ಅದ್ರ ಬಗ್ಗೆ ಒಂದು ನಿರ್ಣಯ ಬಂದ ಮೇಲೆನೆ ನಾವು ಅದನ್ನ ತಗೊಳ್ಳೋದು ನಿರ್ಣಯ. ಸೊ ಎಲ್ಲರೂ ಕೋಆಪರೇಷನ್ ಇದೆ. ಮಕ್ಕಳು ಯಾವತ್ತೂ ಕೇಳಿಲ್ಲ? ಇಲ್ಲ, ಅವ್ರಿಗೂ ಗೊತ್ತಿದೆ ಒಳ್ಳೇದು ಕೆಟ್ಟದ್ದು ಎಲ್ಲ ಶಾಲೆಯಿಂದ ಏನ್ ಅನಾಹುತಗಳು ಆಗ್ತಿದಾವೆ ಎಲ್ಲವೂ ಅವ್ರಿಗೂ ಗೊತ್ತಿದೆ. ಯಾಕಂದ್ರೆ ನೀವು ಒಬ್ಬರೇ ಏನು ಮಾಡಕ್ಕಾಗಲ್ಲ, ಅವ್ರ ಸಹಕಾರ ಕೂಡ ಅಷ್ಟೇ ಬೇಕಾಗತ್ತೆ. ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಥವಾ ಈ ತರ ಒಂದು ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಅದು ನನಗೆ ಆಶ್ಚರ್ಯ. ಮಕ್ಕಳು ಈಗಿನ ಜನ್ರೇಷನ್, ಸ್ಪೆಷಲಿ ಈಗಿನ ಜನ್ರೇಷನ್ ಮಕ್ಕಳು ತುಂಬಾ ಆಸೆ, ತುಂಬಾ ಬೇಡಿಕೆಗಳು ಜಾಸ್ತಿ. ಸೊ ಈಗಿರುವಾಗ ಶಾಲೆಗೆ ಕೂಡ ಹೋಗದೆ ನಿಮ್ ಜೊತೆ ಇದಾರೆ ಅಂತಂದ್ರೆ ನಂಬಕ್ಕಾಗಲ್ಲ. ಅದೇ ಬೇಡಿಕೆ ಜಾಸ್ತಿ ಮಕ್ಕಳಿಗೆ ಅಂತಂದ್ರೆ ನೀವು ಅವರಿಗೆ ಯಾವ ತರದ ಎಕ್ಸ್ಪೋಜರು ಎಕ್ಸ್ಪೀರಿಯನ್ಸ್ಗಳು ಕೊಟ್ಟಿದ್ರೆ ಅದರ ಮೇಲೆ ಆ ಬೇಡಿಕೆಗಳು ಜಾಸ್ತಿ ಆಗ್ತವೆ. ಅವೆಲ್ಲ ಕನ್ಸ್ಯೂಮರಿಸ್ಟಿಕ್ ಸೊಸೈಟಿ ದುಷ್ಪರಿಣಾಮಗಳು ಅವೆಲ್ಲ. ಈಗ ನಾವು ಒಂದು ಸಹಜವಾದ ವಾತಾವರಣದಲ್ಲಿ ಒಂದು ಪ್ರಾಣಿ ತರ ನಾವು ಬದುಕಿದ್ರೆ ಅವೆಲ್ಲ ಅವಶ್ಯಕತೆನೇ ಅನ್ಸಂಗಿಲ್ಲ. ಅರ್ಥನೇ ಇಲ್ಲ ಅನ್ಸ್ತವ, ಅದಕ್ಕೆ ಅರ್ಥನೇ ಇಲ್ದಂಗೆ ಆಗುತ್ತೆ. ಹೌದು ಸರ್, ಬೆಂಗಳೂರಲ್ಲಿ ಕೂಡ ನಿಮ್ ತರ ಇದಾರೆ ಅಂತ ಹೇಳಿದ್ರೆ ಈಗ ತಾನೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅಂದ್ರೆ ಈ ತರ ವಿತೌಟ್ ಸ್ಕೂಲಿಗೆ ಕಳಿಸದೇ ಇರೋರ ಅಥವಾ ನ್ಯಾಚುರಲಿ ಬದುಕ್ತಾ ಇರೋರ ಅಂತ ನಂಗೆ ಅದು ಅರ್ಥ ಆಗ್ಲಿಲ್ಲ. ಅಲ್ಲ, ಒಟ್ಟು ಶಾಲೆಗೆ ಹೋಗ್ಲಿಲ್ದಂಗೆ ಹೋಮ್ ಸ್ಕೂಲಿಂಗ್ ಮಾಡೋರು ಈಗ ಬೆಂಗಳೂರಲ್ಲೇ ಒಂದು 200 ಕುಟುಂಬಗಳಿದಾವೆ. ಮೈಸೂರಲ್ಲಿದ್ದಾರೆ, ಸಿರ್ಸಿ, ಸಾಗರ, ಧಾರವಾಡದಲ್ಲಿದ್ದಾರೆ, ನಮ್ಮ ಕರ್ನಾಟಕ. ಇಡೀ ದೇಶದಲ್ಲಿ ಇರೋರೆಲ್ಲ ಸುಮಾರು ಜನ ಇದ್ದಾರೆ. ನಾವು ವರ್ಷಕ್ಕೊಂದ್ಸಲ ಒಂದು ಕಾನ್ಫರೆನ್ಸ್ ತರ ಸೇರ್ಕೊಂತ ಇರ್ತೀವಿ. ಇದು ಒಂದು ಹೊಸ ಇಲ್ಲಿಯವರಿಗೆ ಹೊಸ ಪದ್ಧತಿ. ಆದ್ರೆ ಇದು ಚರಿತ್ರೆ ನೋಡಿದ್ರೆ ಒಂದು 45 ವರ್ಷದ ಹಿಂದೆ ಅಮೆರಿಕದಲ್ಲೇ ಇದು ಹುಟ್ಟಿರೋ ಅಂತ ಪದ್ಧತಿ.
ಇನ್ನು ಹಿಂದಕ್ಕೆ ಹೋದ್ರೆ ನಮ್ಮ ಭಾರತ ದೇಶದಲ್ಲಿ ಹಿಂದೆಲ್ಲ ನಾವು ಹಿಂಗೆ ಮಾಡ್ತಿದ್ವಿ. ಹೌದು, ಗುರುಕುಲ ಇತ್ತು. ಅದನ್ನೆಲ್ಲ ಬಿಟ್ಟು ನಾವು ಈಗ ಶಾಲೆನೇ ಅನ್ನೋದು ಕಂಡೀಷನ್ ಆಗ್ಬಿಟ್ಟಿವಲ್ಲ, ಅದು ಸಮಸ್ಯೆ ಆಗಿದೆ. ಅದು ಕರೆಕ್ಟ್. ದುಡ್ಡು ಕೂಡ ಅಷ್ಟೇ, ಈಗ ದುಡ್ಡು ಮಾಡಕ್ಕೆ ಶಾಲೆಗಳು ನಿಂತಿದೆ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಇವತ್ತು ನಾವು ಏನು ಅನಾಹುತಗಳು ಸಮಸ್ಯೆಗಳು ಎಲ್ಲ ನಾವು ನೋಡ್ತಾ ಇದೀವೋ, ಎಲ್ಲದಕ್ಕೂ ಮೂಲ ಅದಕ್ಕೆ ಫೌಂಡೇಶನ್ ಬೀಳೋದೇ ನಮ್ಮ ಶಾಲೆಯಲ್ಲಿ. ಕರೆಕ್ಟ್. ಒಬ್ರಿಗೊಬ್ರು ಕಂಪ್ಯಾರಿಸನ್, ಕಾಂಪಿಟೇಷನ್, ಹೌದು, ರೇಸ್ ಶುರು ಆಗೋದು ಅಲ್ಲಿಂದ. ಹೌದು, ಅವಶ್ಯಕತೆನೇ ಇಲ್ಲ. ಯಾವ ಕಾಂಪಿಟೇಷನ್ ಇಲ್ದಂಗೆ ಆರಾಮಾಗಿ ಎಲ್ಲರೂ ಸಹಬಾಳ್ವೆಯಿಂದ ಆರಾಮಾಗಿ ಜೀವನ ಮಾಡ್ಬೋದು. ಈ ಕಾಂಪಿಟೇಷನ್ ಬೀಳ ಅಂತದ್ರಲ್ಲಿ ಅರ್ಥನೇ ಇಲ್ಲ. ಅದರಲ್ಲೂ ಈಗ ದುಡ್ಡಿನಿಂದ ಏನು ಎಲ್ಲರೂ ಬೆನ್ನತ್ತು ಹೊಟ್ಟಾರಲ್ಲ, ಎಷ್ಟು ದುಡಿದ್ರೆ ಸಾಕು ಅನ್ಸ್ತದೆ. ಅದರಲ್ಲಿ ಎಂಡೇ ಇಲ್ಲ. ಎಂಡಿಲ್ಲ ಅಂದಮೇಲೆ ಜೀವನ ಪರ್ಯಂತ ಓಡ್ತಾನೆ ಇರ್ತಾರೆ. ಹೌದು. ತೃಪ್ತಿ ಅನ್ನೋದು ಇಲ್ಲ. ತೃಪ್ತಿ ಇಲ್ಲ ಅಂದಮೇಲೆ ನೀವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂತೋಷ ಇಲ್ಲ ಅಂದಮೇಲೆ ನೀವು ನಿಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಒಂದಕ್ಕೊಂದು ಸಂಬಂಧ ಐತಿ. ಹೌದು. ಈಗ ನಾವು ಆ ದಾರಿ ಬಿಟ್ಟು ನಾವು ಹಿಡಿದಿರೋ ದಾರಿ ಏನಂದ್ರೆ, ನಮ್ಮಲ್ಲಿ ಇವತ್ತು ಇಷ್ಟು ಖರ್ಚಾಗ್ತಿದೆ, ನಾಳೆ ಇನ್ನೂ ಖರ್ಚು ಕಡಿಮೆ ಆಗ್ಬೇಕು, ನಾಡ್ದು ಇನ್ನೂ ಕಡಿಮೆ. ಹಂಗೆ ದುಡ್ಡಿನ ಮೇಲೆ ಅವಲಂಬನೆ ಕಡಿಮೆ ಆಗ್ತಾ ಹೋದಂಗೆಲ್ಲ ನಾವು ನಿಜವಾಗ್ಲೂ ತೃಪ್ತಿ ಅನ್ನೋದಿರ್ತದೆ, ಸಂತೋಷವಾಗಿರ್ತೀವಿ, ನೆಮ್ಮದಿನೂ ಇರುತ್ತೆ. ಈ ದಾರಿಯಲ್ಲಿ ಮಾತ್ರ ಸಾಧ್ಯ. ನಾವು ದುಡ್ಡಿಂದ ಬೆನ್ನು ಹಚ್ಕೊಂಡು ಹೋದ್ರೆ ನಾವು ಇವೆಲ್ಲ ಇರೋದು ಇಲ್ಲ. ಹಂಗಾಗಿ ನಾವು ಅದು ಯಾಕೆ ಓಡ್ತಿದೀವಿ, ಎದರಿಂದ ಬಿದ್ದೀವಿ, ಅದಕ್ಕೆ ಅರ್ಥನೇ ಇಲ್ದಂಗೆ ಆಗ ಸರ್ ಬದುಕು. ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಈಗ ನನಗೆ ಹೇಳಿದ್ರಿ ನೀವು ಕೆಮಿಕಲ್ ಫಾರ್ಮಿಂಗ್ ಬೇರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇರೆ, ನಮ್ದು ಇದು ನ್ಯಾಚುರಲ್ ಫಾರ್ಮಿಂಗ್. ಈಗ ನೀವು ರಾಸಾಯನಿಕ ಕೃಷಿನೂ ಎಲ್ಲರಿಗೂ ಗೊತ್ತಿದೆ, ಸಾವಯವ ಕೃಷಿನೂ ಸ್ವಲ್ಪ ಮಟ್ಟ ಎಲ್ಲರಿಗೂ ಪರಿಚಯ ಇದೆ. ಎರಡರಲ್ಲೂ ಉಳುಮೆ ಮಾಡ್ತಾರೆ, ಕಲ್ಟಿವೇಶನ್. ಆಮೇಲೆ ಎರಡರಲ್ಲೂ ಗೊಬ್ಬರ ಹಾಕ್ತಾರೆ. ಇಲ್ಲಿ ಸಿಂಥೆಟಿಕ್ ಬೇಸ್ಡ್ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಇಲ್ಲೇನೋ ತಿಪ್ಪಿ ಗೊಬ್ಬರ, ಕಾಂಪೋಸ್ಟ್, ಮ್ಯಾನ್ಯೂರ್ಸ್ ಹಾಕ್ತಾರೆ. ಆಮೇಲೆ ಎರಡರಲ್ಲೂ ಪೆಸ್ಟಿಸೈಡ್ಸ್. ನೋಡ್ರಿ ಎಂತ ದುರಂತ, ಕನ್ನಡದಲ್ಲಿ ನಾವು ಔಷಧಿ ಅಂತ ಕರಿತೀವಿ. ಅದು ಅದರ ಅರ್ಥನೇ ಪೆಸ್ಟಿಸೈಡ್ ಅಂದ್ರೆ ಸಾಯಿಸೋದು, ಸೈನೈಡ್ ಟೈಪ್. ಈಗ ಪೆಸ್ಟಿಸೈಡ್, ಫಂಗಿಸೈಡ್, ಇನ್ಸೆಕ್ಟಿಸೈಡ್, ಹರ್ಬಿಸೈಡ್ ಎಲ್ಲವೂ ಸಾಯಿಸೋವೆ. ಅದ್ರ ಜೊತೆಗೆ ಸೂಸೈಡ್ ಅಂದ್ರೆ ನಮ್ಮನ್ನ ನಾವು ಸಾಯಿಸೋದು. ಆ ಸಾಯಿಸೋದನ್ನ ನಾವು ಔಷಧಿ ಅಂತ ಹೆಂಗ್ ಕರೀಲಿಕ್ಕೆ ಸಾಧ್ಯ? ಕರೆಕ್ಟ್. ಹಿಂಗ ತಪ್ಪು ತಿಳುವಳಿಕೆಯಿಂದ ನಾವು ಅದನ್ನ ತಪ್ಪು ಪದ ಬಳಕೆ ಮಾಡ್ತೀವಿ. ಈ ಪೆಸ್ಟಿಸೈಡ್ಸ್ ಅನ್ನೋದು ಅದು ಸಿಂಥೆಟಿಕ್ ರಾಸಾಯನಿಕದಿಂದ ತಯಾರಾಗಿರೋದ್ರಿಂದ ಬಹಳ ಡೇಂಜರಸ್. ಇಲ್ಲಿ ಅಲ್ಲಿ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಬಳಸ್ತಾರೆ. ಇಲ್ಲಿ ಸಾವಯವ ಕೃಷಿಯಲ್ಲಿ ಗಿಡ ಮೂಲ, ಪ್ರಾಣಿ ಮೂಲದ್ದೆಲ್ಲ ತಯಾರಿ ಮಾಡಿ ಹಾಕ್ತಿರ್ತಾರೆ. ಆಮೇಲೆ ಎರಡರಲ್ಲೂ ನಾಲ್ಕನೇದು ಕಳೆ ನಿರ್ಮೂಲನೆ ಮಾಡ್ತಾರೆ. ಮನೆ ಹೆಂಗ್ ಸ್ವಚ್ಛ, ಜಮೀನು ಸ್ವಚ್ಛ ಇಟ್ಕೊಂಡಿರ್ತಾರೆ. ಒಂದು ಹುಲ್ಕಡ್ಡಿ ಇಲ್ದಂಗೆ ಸ್ವಚ್ಛತೆ ಮೇಂಟೈನ್ ಮಾಡ್ತಾರೆ. ಜೊತೆಗೆ ಇಲ್ಲಿ ರಾಸಾಯನಿಕ ಕೃಷಿಯಲ್ಲಿ ವಿಡಿಸೈಡ್ಸ್, ಕಳೆ ಔಷಧಿ ಉಪಯೋಗಿಸ್ತಾರೆ. ಅದು ಇನ್ನೂ ಡೇಂಜರ್. ಈಗ ಇವು 4 ಕೆಲಸ ಮಾಡ್ದಂಗಿದ್ರೆ ಅದನ್ನ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಕನ್ನಡದಲ್ಲಿ ಸಹಜ ಕೃಷಿ ಅಂತ ಕರೀತಾರೆ. ನೋ ಕಲ್ಟಿವೇಶನ್, ಉಳುಮೆ ಮಾಡಂಗಿಲ್ಲ. ನೋ ಫರ್ಟಿಲೈಸರ್, ಯಾವುದು ಗೊಬ್ಬರದ ಅಂಶ ಹಾಕೋ ಅವಶ್ಯಕತೆ ಇಲ್ಲ. ನೋ ಪೆಸ್ಟಿಸೈಡ್ಸ್, ಆಮೇಲೆ ನೋ ವೀಡಿಂಗ್, ಕಳೆ ನಿರ್ಮೂಲನೆ ಮಾಡಂಗಿಲ್ಲ. ಇವು 4 ಮಾಡ್ದಂಗಿದ್ರೆ ಅದನ್ನ ಸಹಜ ಕೃಷಿ ಅಥವಾ ಇಂಗ್ಲಿಷಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಈ ಪದ್ಧತಿಯಲ್ಲಿ ನಾವು ನಮ್ಮ ಕೃಷಿ ಚಟುವಟಿಕೆಗಳು ನಾವು ವ್ಯವಸಾಯ ಮಾಡ್ತಾ ಇರೋದು. ಇದಕ್ಕೆಲ್ಲ ಇನ್ಸ್ಪಿರೇಷನ್ ಸರ್ ಯಾರು ಮೊದಲು ಇದನ್ನ ಶುರು ಮಾಡಿದ್ರು? ಈ ಪದ್ಧತಿನ ಕಂಡುಹಿಡಿದಿರೋರು ಮಸನೊಬ ಫುಕುವೋಕ ಅಂತಂದ್ರೆ ಜಾಪನೀಸ್, ಅವ್ರು ಕಂಡುಹಿಡಿದಿರೋದು, ಹುಟ್ಟಾಕಿರೋದು ಈ ಪದ್ಧತಿ. ಅದೇ ಪದ್ಧತಿಯಲ್ಲಿ ನಾವು ಮುಂದುವರಿತಾ ಇದ್ವಿ. ಓಕೆ ಸರ್. ಸೊ ನಿಮ್ಮ ಮನೆ ತೋಟ ನೋಡ್ಬೋದಾ ಸರ್? ನಿಮ್ಮ ಮಕ್ಕಳು ಮನೆ ಎಲ್ಲರನ್ನೂ ಪರಿಚಯ ಮಾಡಿಕೊಡಿ. ಯಾಕಂದರೆ ನನ್ನ ಮೂಲಕ ಸುಮಾರು ಜನಕ್ಕೆ ಇದು ತಲುಪುತ್ತೆ. ಲಕ್ಷಾಂತರ ಜನ ನೋಡ್ತಾರೆ. ಆ ಲಕ್ಷಾಂತರ ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಬ್ಬರಾದ್ರೂ ಇನ್ಸ್ಪೈರ್ ಆಗಲಿ ಅನ್ನೋದು ನನ್ನ ಆಸೆ. ಸೊ ಈ ಥರ ನಾವು ಸುಮಾರು ಕಡೆ ಹೋಗಿ ವಿಚಾರಿಸಿದ್ವಿ. ಬಟ್ ಇದು ಫಸ್ಟ್, ಮೇ ಬಿ ದ ಫಸ್ಟ್ ವಿಡಿಯೋ ಈ ಥರ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ವೇ ಆಫ್ ಲೀಡಿಂಗ್ ಲೈಫ್ ಇದ್ರ ಬಗ್ಗೆ ನಾನು ಕೊಡ್ತಾ ಇರೋ ಮಾಹಿತಿ ಇದೇ ಫಸ್ಟ್ ವಿಡಿಯೋ ಅಂತ ಅನಿಸುತ್ತೆ. ಸೊ ನಿಮ್ಮ ವಾತಾವರಣ, ನಿಮ್ಮ ಪರಿಸರ ನಮಗೆ ತೋರಿಸ್ಕೊಡಿ. ನೀವು ಓದಿರೋದು ಅದೆಲ್ಲ ಸರ್? ಅಲ್ಲರಿ, ನೀವು ಎಷ್ಟು ಹಾಳಾಗಿರಿ ಕೆಟ್ಟಿರಿ ಅಂತ ಕೇಳ್ದಂಗೆ ಆಗ್ತದೆ. ಆ ವಿಚಾರನ ನೀವು ಕೇಳೋದು ನಾವು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಕುತೂಹಲ ಅಷ್ಟೇ. ಹಂಗಲ್ಲ, ನನ್ನ ಪ್ರಕಾರ ನಾವು ಎಷ್ಟು ಜಾಸ್ತಿ ಹೋದ್ರೆ ಅಷ್ಟು ಜಾಸ್ತಿ ಹಾಳಾಗಿವಿ. ಹಂಗಲ್ಲ, ನಾವು ಬಹಳ ಉತ್ತಮ. ನೋಡ್ರಿ, ಈ ಎಲ್ಲರ ತಿಳುವಳಿಕೆ ನಿಮ್ದು ಏನೈತಲ್ಲ ತಪ್ಪು.
ನಾವು ಎಷ್ಟು ಹೋದ್ರೆ ಅಷ್ಟು ಕರೆಕ್ಟ್ ಆಗಿವಂತ ಲೆಕ್ಕ. ಅದಿರೋದೇ ವಿಚಾರ ಹಂಗಿದೆ. ಅದು ಸರಿಯಾದ ಅವೇರ್ನೆಸ್ ಇಲ್ಲದಕ್ಕೆ ನಾವು ತಪ್ಪು ತಿಳುವಳಿಕೆ ಅಷ್ಟೇ. ಅಲ್ಲ ನಾವು ಇವಾಗ್ಲೂ ಕೊರಗ್ತೀವಿ ಓದ್ಲಿಲ್ಲ ಅಂತ. ಅದೇ ಅದು ಈಗ ಬಂದ್ಬಿಟ್ಟಿದೆ. ಆದ್ರೆ ನೀವು ನೋಡ್ರಿ, ಸಮಾಜದಲ್ಲಿ ಧೈರ್ಯವಾಗಿ ಮೋಸ ಹೋಗ್ಲಿಲ್ಲ ನಂಗೆ ಜೀವನ ಮಾಡೋರು ಯಾರಂದ್ರೆ ಯಾರು ಓದಿಲ್ಲ ಅವರು ಯಜಮಾನರು. ಈಗಿನವ್ರು ಓದಿರೋರ್ನ ಸುಲಭವಾಗಿ ಮೋಸ ಮಾಡ್ಬೋದು. ಅವ್ರು ಏನ್ ಬೇಕಾದ್ರೂ ಆಸೆಗಳನ್ನ ಹುಟ್ಟಿಸ್ಕೊಂತಾರೆ. ಯಾಕಂದ್ರೆ ಎಲ್ಲಾ ಕಡೆ 4 ಕಡೆ ತಿಳ್ಕೊಂಡಿರ್ತಾರೆ. ನಮ್ಗಿಲ್ಲ, ಹೋಗಿದ್ದೆ ಒಂದ್ ದಾರಿ. ಈಗ ಯಜಮಾನ್ರು ಏನಿದಾರಲ್ಲ, ಅನುಭವದಿಂದ ಅವ್ರಿಗೆ ಬಂದಿರೋ ಜ್ಞಾನದಿಂದ ಅಷ್ಟು ಸುಲಭವಾಗಿ ಮೋಸಕ್ಕೊಳಕ್ಕಾಗಲ್ಲ. ಆಗಲ್ಲ. ಹೌದು, ಬಹಳ ಎಚ್ಚರಿಕೆಯಿಂದ ಇರ್ತಾರ ಅವ್ರು. 10 ಜನ ಓದಿದ್ರು ಒಂದ್ ಪೇಪರ್ ಸೈನ್ ಮಾಡಲ್ಲ ಅವ್ರು. ಈಗ ಓದಿರೋರ ಹೆಚ್ಚಿಗೆ ಆಗಿರೋದ್ರಿಂದ ಹಿಂಗಾಗಿ ಈಗ ಏನ್ ಸಮಾಜ ಹಿಂಗ ಎಲ್ಲ ಹಾಳಾಗ್ತಿರೋದು. ಒಂದ್ ಕುರಿ ಹೋದ್ರೆ ಕುರಿ ಹಿಂಡು ಹೋಗ್ಕತ್ತಂತಾರಲ್ಲ, ಈ ತರ ಹೋಗ್ತಿರೋದು ಈಗ ಈಗಿನ ಸಮಾಜ. ಈ ಓದಿರೋ ಸಮಾಜದಿಂದಾನೇ ಹಿಂಗ ಆಗ್ತಿರೋದು. ಹಿಂದಿನವ್ರು ಯಾರು ಹಿಂಗ್ ಮಾಡ್ತಿರ್ಲಿಲ್ಲ. ಹೌದು ಸರ್, ಮನೇಲೆ ಅಕ್ಷರ ಜ್ಞಾನ ಬೇಕು. ಆಮೇಲೆ ನೋಡ್ರಿ, ಈಗ ಒಂದು ಹೆಚ್ಚು ಕಮ್ಮಿ ಒಂದು 30 ವರ್ಷ ಆಗಿರ್ಬೋದು, ಬಹಳ ಹಾಳಾಗಿ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗಿರೋದು ಅದರಿಂದ. ಈ 30 ವರ್ಷದಿಂದಾನೇ ಈ ಓದ್ಗಳೆಲ್ಲ ಎಲ್ಲರೂ ಓದ್ಕೊಂಡವ್ರು. ಇವತ್ತು ಓದ್ಲಿಲ್ದವ್ರು ಸಿಗಲ್ಲ. ಇಲ್ಲ, ಅತ್ಲಾಗಿತ್ತು ಹಿಂದೆ, ಅಲ್ಲಿ ಸ್ವಲ್ಪ ಓದ್ಯರಿದ್ರು. ಮತ್ತೆ ಅವಾಗೆ ಚೆನ್ನಾಗಿತ್ತಲ್ರಿ ಎಲ್ಲ. ಹೌದು, ಹಳ್ಳಿಯಲ್ಲಿರೋ ಸುಖ ಎಲ್ಲೂ ಇಲ್ಲ. ನಾವು ಹಳ್ಳಿಲೇ ಹುಟ್ಟಿ ಬೆಳೆದಿವಲ್ಲ. ಆದ್ರೆ ಈಗ ನಾವೆಲ್ಲ ಬಂದು ಸೇರ್ಕೊಂಡ್ರೆ ಜೀವನ ಮಾಡ್ಲಿಕ್ಕೆ ವಿದ್ಯೆ ಬೇಕಂತ ನನಗೆ ಬೇಜಾರಾಗುತ್ತೆ. ಇಲ್ಲ ರೀ, ನಾನು ಹೇಳಿನಲ್ಲ, ಈಗ ನೀವು ಓದೋ ವಿದ್ಯೆದಲ್ಲಿ 95% ಜೀವನದಾಗ ಅವ್ರು ಎಂದೂ ಉಪಯೋಗಿಸಲ್ಲ. ಅದನ್ನ ಓದಕ್ಕ 25-30 ವರ್ಷ ಕಾಲ ಕಳೀತಾರೆ. ನಿಜ, ಕಾಲದಿಂದ ಹೇಳೇ ಐತೆ. ಈಗ ಬರೇ ಡಿಗ್ರಿ ಮಾಡಿದ್ರೆ ಆಗಲ್ಲ, ಎಲ್ಲ ಸ್ಪೆಷಲೈಸೇಷನ್, ಸೂಪರ್ ಸ್ಪೆಷಲೈಸೇಷನ್ ಎಲ್ಲ ಮಾಡ್ಬೇಕು. ಅಂದ್ರೆ 25-30 ವರ್ಷ ಮುಗೀತು. ಈಗ 100 ವರ್ಷ ಆಯುಷ್ ಹಿಂದಿನ ಕಾಲದ ಮಾತು. ಇವತ್ತು ಆವರೇಜ್ ಲೈಫ್ 60 ವರ್ಷ. ಅದ್ರಾಗ ಅರ್ಧ ಜೀವನ ಓದ ಹೆಸರು ಮೇಲೆ ಮುಗಿದೋದು. ಮತ್ತ ಅದು ಎಂತ ವಯಸ್ಸು, ಮೋಸ್ಟ್ ಪ್ರೊಡಕ್ಟಿವ್ ಎನರ್ಜೆಟಿಕ್ ಪೀರಿಯಡ್, ಅದು ಮುಗಿದೋದು. ಆ ವಯಸ್ಸಲ್ಲೇ ದುಡಿತಾರೆ, ಮನೇಲಿದ್ರೆ ದುಡಿದು ಆಸ್ತಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಆ ತರದ್ದು ಒಳ್ಳೆ ವಯಸ್ಸು ಈ ಓದ ಹೆಸರು ಮೇಲೆ ಕಣ್ಣು ತುಂಬ ನಿದ್ದೆ ಮಾಡಿ ಚೆನ್ನಾಗಿ ತಿಂದು ಮತ್ತೆ ಇಷ್ಟೆಲ್ಲ ಸರ್ಕಸ್ ಮಾಡಿರೋದು ರಿಸಲ್ಟ್ ಏನಪ್ಪಾ ಅಂದ್ರೆ 95% ಎಂದು ಜೀವನದಾಗ ಉಪಯೋಗ ಆಗಲ್ಲ. ಅದಕ್ಕಾಗಿ ಸರ್ಕಸ್ ಮಾಡ್ತಾರೆ. ಅದು ಇವತ್ತಿನ ಓದುಗಳು ಎಷ್ಟು ಒತ್ತಡ, ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಏನು, ಜೊತೆಗೆ ತಂದೆ ತಾಯಿಗಳು ಆರೋಗ್ಯದ ಮೇಲೆ ಪರಿಣಾಮ ಏನು, ಅವ್ರ ಮೇಲೆ ಎಷ್ಟು ಒತ್ತಡ ಇದೆ. ಒಟ್ಟಾರೆ ಇದಕ್ಕೆ ಅರ್ಥ ಇಲ್ಲದ್ದು ಮಾಡ್ತಿರೋದು.